ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ. ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ. ಇಲ್ಲಿ ಹತ್ಯೆ ನಡೆದಿರುವಂಥದ್ದು ನೋಡ್ಬೋದು. ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಅನ್ನುವಂಥ ಜಂಕ್ಷನ್. ಇದು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದಷ್ಟು ಸ್ನೇಹಿತರು ಈ ಕಡೆ ಅಂದರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ರು. ಇನೋವಾ ಕಾರ್ನಲ್ಲಿ ಬರ್ತಾ ಇರಬೇಕಾದ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇದ್ರು. ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು. ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಅವರೊಂದು ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ. ಅಂದರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ. ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂಥ ತಲ್ವಾರನ್ನು ಕೂಡ ಬೀಗ್ತಾರೆ. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಅಂದರೆ ಆ ಒಂದು ಬಜ್ಪೆ ಭಾಗದಿಂದ ಬಂದು ಈ ಒಂದು ಸೆಲೂನ್, ಇದು ಕಿನ್ನಿಪದವಿನಲ್ಲಿರುವಂಥ ಸೆಲೂನ್, ಈ ಒಂದು ಸೆಲೂನ್ಗೆ ತಮ್ಮ ಇನೋವಾವನ್ನು ಹೊಕ್ಕಿಸಿರುವಂಥದ್ದೇ ಪ್ರಾಣ ರಕ್ಷಣೆಗಾಗಿ ಆ ಇನೋವಾವನ್ನು ಈ ಒಂದು ಸೆಲೂನ್ನ ಒಳಗೆ ಹೊಕ್ಕಿಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸೆಲೂನಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಸೆಲೂನ್ನ ಒಳಗೆ ಇನೋವಾವನ್ನು ತಂದು ಬಳಿಕ ಸೆಲೂನ್ನ ಹಿಂಬದಿಯ ಏನು ಬಾಗಿಲು ಇದೆ ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು. ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವನನ್ನು ಇಲ್ಲೇ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಸುಮಾರು 5-6 ಮಂದಿ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಒಂದಷ್ಟು ಜಾಗ ಇದೆ, ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಬಂದು ಇಲ್ಲಿ ಅಂದರೆ ನೀವೀಗ ಮಣ್ಣು ಹಾಕಿರುವಂಥ ಒಂದು ಸ್ಥಳವನ್ನು ನೋಡ್ತೀರಿ. ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಅಂದರೆ ಸುಮಾರು 8 ಗಂಟೆ ಸುಮಾರಿಗೆ ಒಂದು ರೀತಿಯಲ್ಲಿ ಪ್ರೀ ಪ್ಲ್ಯಾನ್ಡ್ ಆಗಿ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಅಂದರೆ ಬಜ್ಪೆ ಕಡೆಯಿಂದಲೂ ಕೂಡ ಸುಹಾಸ್ ಶೆಟ್ಟಿ ಕಾರನ್ನು ಒಂದು ದುಷ್ಕರ್ಮಿಗಳು ಮತ್ತೊಂದು ಕಾರಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ದರು. ಕಿನ್ನಿಪದವಿನಲ್ಲಿ ಆ ಕಾರಿಗೆ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಟ್ಟು ಆ ಬಳಿಕ ತಲ್ವಾರನ್ನು ಬೀಜಿದ್ರು. ಪ್ರಾಣ ರಕ್ಷಣೆಗಾಗಿ ಸುಹಾಸ್ ಶೆಟ್ಟಿ ತನ್ನ ಇನೋವಾ ಕಾರನ್ನು ಸೆಲೂನ್ ಒಳಗೆ ತಂದಿರುವಂಥದ್ದು. ಸೆಲೂನ್ನ ಹಿಂಬದಿಯ ಮಾರ್ಗವಾಗಿ ತಪ್ಪಿಸಿಕೊಂಡು ಬಂದು ಇಲ್ಲಿ ಬಿದ್ದಾಗ ಇಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ ಪ್ಲ್ಯಾನ್ಡ್ ಆಗಿ ಈ ಒಂದು ಹತ್ಯೆಯನ್ನು ನಡೆಸಿರುವಂಥದ್ದು. ಸುಹಾಸ್ ಶೆಟ್ಟಿ ಏನು ಇಲ್ಲೇ ಸಮೀಪದ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅಂತ ಹೇಳಾಗ್ತಿದೆ. ಅಲ್ಲಿಯೇ ಒಂದಷ್ಟು ಜನ ಗಮನಿಸುತ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಆ ಬಳಿಕ ಆ ಒಂದು ಇನೋವಾ ಕಾರ್ನಲ್ಲಿ ಹಿಂಬಾಲಿಸಿಕೊಂಡು ಬಂದು ಇಲ್ಲಿ ಕಿನ್ನಿಪದವಿನಲ್ಲಿ ಅಟ್ಟಾಡಿಸಿಕೊಂಡು ಬಂದು ಹತ್ಯೆ ಮಾಡಿರುವಂಥದ್ದು. ಅಟ್ಟಾಡಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನ ಜೊತೆಗೆ ಇದ್ದಂತಹ ಸ್ನೇಹಿತರಿಗೂ ಕೂಡ ಅವರ ಕಾಲಿಗೂ ಕೂಡ ಕಡ್ದಿರುವಂಥದ್ದು. ಹೀಗಾಗಿ ಸುಹಾಸ್ ಶೆಟ್ಟಿ ಹತ್ಯೆ ಆದರೆ ಜೊತೆಗಿದ್ದಂಥ ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಸದ್ಯ ಕಿನ್ನಿಪದವಿನ ಈ ಒಂದು ಪ್ರದೇಶದಲ್ಲಿ ಪೊಲೀಸು ಭದ್ರತೆಯನ್ನು ಕೂಡ ನೀಡಿರುವಂಥದ್ದು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಂದ್ಗೆ ಕರೆ ನೀಡಿರುವಂಥದ್ದು. ಬೆಳಗ್ಗೆಯಿಂದ ಸಂಜೆ 6 ಗಂಟೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಬಂದ್ಗೆ ಕರೆ ನೀಡಿರುವಂಥದ್ದು. ಅದರಂತೆ ಇವತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಬಹುತೇಕ ಬಂದ್ ಆಗಿರುವಂಥದ್ದು. ಜೊತೆಗೆ ವಾಹನ ಸಂಚಾರವು ಕಡಿಮೆ ಇರುವಂಥದ್ದು. ಖಾಸಗಿ ಬಸ್ಗಳು ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಂಥ ಖಾಸಗಿ ಬಸ್ಗಳ ಓಡಾಟ ಕೂಡ ಸದ್ಯಕ್ಕೆ ಇಲ್ಲ. ಸದ್ಯ ಏನು ಸುಹಾಸ್ ಶೆಟ್ಟಿ ಅವರ ಮೃತದೇಹವನ್ನು AJ ಹಾಸ್ಪಿಟಲ್ನ ಮೋರ್ಚರಿಯಲ್ಲಿ ಇಡಲಾಗಿದೆ. ಜೊತೆಗೆ ಈ ಗಾಯಗೊಂಡಂಥ ಇಬ್ಬರಿಗೆ AJ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೂಡ ಮುಂದುವರಿದಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ. ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ. ಇಲ್ಲಿ ಹತ್ಯೆ ನಡೆದಿರುವಂಥದ್ದು ನೋಡ್ಬೋದು. ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಅನ್ನುವಂಥ ಜಂಕ್ಷನ್. ಇದು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದಷ್ಟು ಸ್ನೇಹಿತರು ಈ ಕಡೆ ಅಂದರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ರು. ಇನೋವಾ ಕಾರ್ನಲ್ಲಿ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇದ್ರು. ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು. ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ
ಪ್ರೀ ಪ್ಲ್ಯಾಂಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ. ಅಂದರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ. ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂಥ ತಲ್ವಾರನ್ನು ಕೂಡ ಬೀಚ್ತಾರೆ. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಅಂದರೆ ಆ ಒಂದು ಬಜ್ಪೆ ಭಾಗದಿಂದ ಬಂದು ಈ ಒಂದು ಸೆಲೂನ್, ಇದು ಕಿನ್ನಿ ಪದವಿನಲ್ಲಿರುವಂಥ ಸೆಲೂನ್, ಈ ಒಂದು ಸೆಲೂನ್ಗೆ ತಮ್ಮ ಇನೋವಾವನ್ನು ಹೊಕ್ಕಿಸಿರುವಂಥದ್ದೇ ಪ್ರಾಣ ರಕ್ಷಣೆಗಾಗಿ ಆ ಇನೋವಾವನ್ನು ಈ ಒಂದು ಸೆಲೂನ್ನ ಒಳಗೆ ಹೊಕ್ಕಿಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸೆಲೂನಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಸೆಲೂನ್ನ ಒಳಗೆ ಇನೋವಾವನ್ನು ತಂದು ಬಳಿಕ ಸೆಲೂನ್ನ ಹಿಂಬದಿಯ ಏನು ಬಾಗಿಲು ಇದೆ ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು. ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವನನ್ನು ಇಲ್ಲೇ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಸುಮಾರು 5-6 ಮಂದಿ ಆ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಒಂದಷ್ಟು ಜಾಗ ಇದೆ, ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಬಂದು ಇಲ್ಲಿ ಅಂದರೆ ನೀವೀಗ ಮಣ್ಣು ಹಾಕಿರುವಂಥ ಒಂದು ಸ್ಥಳವನ್ನು ನೋಡ್ತೀರಿ, ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಅಂದರೆ ಸುಮಾರು 8 ಗಂಟೆ ಸುಮಾರಿಗೆ ಒಂದು ರೀತಿಯಲ್ಲಿ ಪ್ರೀ ಪ್ಲ್ಯಾನೆಡ್ ಆಗಿ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಅಂದರೆ ಬಜ್ಪೆ ಕಡೆಯಿಂದಲೂ ಕೂಡ ಸುಹಾಸ್ ಶೆಟ್ಟಿ ಕಾರನ್ನು ಒಂದು ದುಷ್ಕರ್ಮಿಗಳು ಮತ್ತೊಂದು ಕಾರಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ದರು. ಕಿನ್ನಿ ಪದವಿನಲ್ಲಿ ಆ ಕಾರಿಗೆ ಆ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಟ್ಟು ಆ ಬಳಿಕ ತಲ್ವಾರನ್ನು ಬೀಜಿದ್ರು. ಪ್ರಾಣ ರಕ್ಷಣೆಗಾಗಿ ಸುಹಾಸ್ ಶೆಟ್ಟಿ ತನ್ನ ಇನೋವಾ ಕಾರನ್ನು ಸೆಲೂನ್ ಒಳಗೆ ತಂದಿರುವಂಥದ್ದು. ಸೆಲೂನ್ನ ಹಿಂಬದಿಯ ಮಾರ್ಗವಾಗಿ ತಪ್ಪಿಸಿಕೊಂಡು ಬಂದು ಇಲ್ಲಿ ಬಿದ್ದಾಗ ಇಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ ಪ್ಲ್ಯಾನೆಡ್ ಆಗಿ ಈ ಒಂದು ಹತ್ಯೆಯನ್ನು ನಡೆಸಿರುವಂಥದ್ದು. ಸುಹಾಸ್ ಶೆಟ್ಟಿ ಏನು ಇಲ್ಲೇ ಸಮೀಪದ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅಂತ ಹೇಳಾಗ್ತಿದೆ. ಅಲ್ಲಿಯೇ ಒಂದಷ್ಟು ಜನ ಗಮನಿಸುತ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಬಳಿಕ ಆ ಒಂದು ಇನೋವಾ ಕಾರ್ನಲ್ಲಿ ಹಿಂಬಾಲಿಸಿಕೊಂಡು ಬಂದು ಇಲ್ಲಿ ಕಿನ್ನಿ ಪದವಿನಲ್ಲಿ ಅಟ್ಟಾಡಿಸಿಕೊಂಡು ಬಂದು ಹತ್ಯೆ ಮಾಡಿರುವಂಥದ್ದು. ಅಟ್ಟಾಡಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನ ಜೊತೆಗೆ ಇದ್ದಂತಹ ಸ್ನೇಹಿತರಿಗೂ ಕೂಡ ಅವರ ಕಾಲಿಗೂ ಕೂಡ ಕಡ್ದಿರುವಂಥದ್ದು. ಹೀಗಾಗಿ ಸುಹಾಸ್ ಶೆಟ್ಟಿ ಹತ್ಯೆ ಆದರೆ ಜೊತೆಗಿದ್ದಂಥ ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಸದ್ಯ ಕಿನ್ನಿ ಪದವಿನ ಈ ಒಂದು ಪ್ರದೇಶದಲ್ಲಿ ಪೊಲೀಸು ಭದ್ರತೆಯನ್ನು ಕೂಡ ನೀಡಿರುವಂಥದ್ದು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಂದ್ಗೆ ಕರೆ ನೀಡಿರುವಂಥದ್ದು. ಬೆಳಗ್ಗೆಯಿಂದ ಸಂಜೆ 6 ಗಂಟೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಬಂದ್ಗೆ ಕರೆ ನೀಡಿರುವಂಥದ್ದು. ಅದರಂತೆ ಇವತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಬಹುತೇಕ ಬಂದ್ ಆಗಿರುವಂಥದ್ದು. ಜೊತೆಗೆ ವಾಹನ ಸಂಚಾರವು ಕಡಿಮೆ ಇರುವಂಥದ್ದು. ಖಾಸಗಿ ಬಸ್ಗಳು ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಂಥ ಖಾಸಗಿ ಬಸ್ಗಳ ಓಡಾಟ ಕೂಡ ಸದ್ಯಕ್ಕೆ ಇಲ್ಲ. ಸದ್ಯ ಏನು ಸುಹಾಸ್ ಶೆಟ್ಟಿ ಅವರ ಮೃತದೇಹವನ್ನು AJ ಹಾಸ್ಪಿಟಲ್ನ ಮೋರ್ಚರಿಯಲ್ಲಿ ಇಡಲಾಗಿದೆ. ಜೊತೆಗೆ ಈ ಗಾಯಗೊಂಡಂಥ ಇಬ್ಬರಿಗೆ AJ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೂಡ ಮುಂದುವರಿದಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.